ರಮ್ಯಾ, ವಿಶು ಸಿಕ್ಕದ್ನಮ್ಮ? ಇಲ್ಲ ಅತ್ತೆ, ವಿಶು ಎಲ್ಲೂ ಕಾಣಿಸ್ತಿಲ್ಲ. ರಾಧಿಕಲ್ಲೂ ಕಾಣಿಸ್ತಾ ಇಲ್ಲ. ಸರಿ, ಎಲ್ರೂ ಬನ್ನಿ, ಊಟ ಶುರು ಮಾಡೋಣ. ಇನ್ನೂ ಅವ್ರಿಗೆ ವೇಟ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ವಿಶು, ವಿಶಾಖ ಅಂತ ಹೆಂಡತಿ ಪಡೆಯೋದಕ್ಕೆ ನೀನ್ ತುಂಬಾ ಅದೃಷ್ಟ ಮಾಡಿದ್ದೆ ಕಣೋ. ನೋಡು ನಿನ್ ಬಗ್ಗೆ ಎಷ್ಟು ಕೇರ್ ತಗೊಳ್ತಾ ಇದ್ದಾಳೆ ಅಂತ. ಇವಳು ಇದ್ದಿದ್ರಿಂದಾನೆ ನಿನಗೆ ಇಷ್ಟು ಬೇಗ ಗುಣ ಆಗಿತ್ತು. ನಾಳೆ ಬೆಳಗ್ಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣೋತ್ಸವ ಶಯನೋತ್ಸವ ಮಾಡಿಸ್ಕೊಂಡ್ ಬರೋಣ. ನಿನಗ್ ಬೇಗ ಗುಣ ಆದ್ರೆ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬೇಗ ರೆಡಿ ಆಗ್ಬಿಡಿ. ನಾನು ಡಿಸೈಡ್ ಮಾಡಿದ್ದೀನಿ ರಾಧಿಕಾ, ನಾನು ಈ ಸಂಬಂಧನ ಉಳಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ವಿಶ್ವಗೆ ಒಳ್ಳೆ ಹೆಂಡತಿಯಾಗಿ, ಈ ಮನೆಗೆ ಒಳ್ಳೆ ಸೊಸೆಯಾಗಿ, ಮುಂದೆ ಅವ್ರ ಮನೆ ಮಗುವಿಗೆ ಒಳ್ಳೆ ತಾಯಿಯಾಗಿ ಸಂಸ್ಕಾರವಂತಲಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ನಿಜವಾಗ್ಲೂ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದೇ ನಾನು ಕಲಿತೀನಿ, ನಾನು ತಿದ್ಕೋತೀನಿ. ಶಾದಿ, ನೀ ನನ್ನ ಜೊತೆ ನನಗೆ ಸಹಾಯ ಮಾಡಿದ್ರೆ ನಾನು ಬದಲಾಗೋಕೆ ಇನ್ನೂ ಸುಲಭ ಆಗುತ್ತೆ. ವಿಶಾಖ, ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗು, ವಿಶುಗೆ ಮಾತ್ರ ಕೊಡು. ರಾಧಿ, ನಾಳೆ ನೀನ್ ನಮ್ ಜೊತೆ ಬರ್ತಾ ಇದೆಯಲ್ವಾ? ಅದೇ ದೇವಸ್ಥಾನಕ್ಕೆ. ನೋಡು, ನೀನ್ ಬರ್ಲೇಬೇಕು. ನಿನಗೆ ಕೃಷ್ಣನ್ ಪೂಜೆ ನೋಡೋದಂದ್ರೆ ತುಂಬಾ ಇಷ್ಟ ಅಲ್ವಾ? ಅಲ್ಲಿ ಕಲ್ಯಾಣೋತ್ಸವ ಶಯನೋತ್ಸವ ಎಲ್ಲ ಇರುತ್ತೆ. ಕೃಷ್ಣನ ಹತ್ರದಿಂದಲೂ ನೋಡ್ಬೋದು. ಕೃಷ್ಣನ್ ತೊಟ್ಲು ತಗೋ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ಪ್ಲೀಸ್ ರಾಧಿ, ನೀನ್ ಬರ್ಲೇಬೇಕು. ಸರಿ ವಿಶಾಖ, ಖಂಡಿತ ನಾನು ಬರ್ತೀನಿ. ಈ ರಾಜು ಅಲ್ಲಿ ಕಾಣಿಸ್ತಾನೆ ಇಲ್ಲ. ನಿನ್ನೆ ಮಧ್ಯಾಹ್ನದಿಂದ ಕಾಣಿಸ್ತಿಲ್ಲ ಅತ್ತೆ. ಏನಾಗಿದೆ ಅಂತ ನನ್ಗೂ ಗೊತ್ತಿಲ್ಲ. ಎಲ್ಲಿ ಹೋಗಿದಾನೋ ಈ ಹುಡುಗ. ನಿಮಗೆ ಮೋಸ ಆಗಿದೆ, ನಾನು ಒಪ್ಕೋತೀನಿ. ಆದ್ರೆ ಇದ್ರಲ್ಲಿ ರಾಜುದೇನು ತಪ್ಪಿಲ್ಲ. ನೀವ್ಯಾಕೆ ಅವ್ರಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಿದ್ದೀರಾ? ಅವನ್ ಪರ ವಹಿಸ್ಕೊಂಬರೋ ಅವಶ್ಯಕತೆ ಇಲ್ಲ. ನಿಮಗ್ ನನ್ ಮೇಲೆ ಸಿಟ್ಟಿದ್ರೆ ನನಗ್ ಶಿಕ್ಷೆ ಕೊಡಿ, ರಾಜುಗಲ್ಲ. ನಾನೇ ಅವರಿಗೆ ನಿಮ್ಮಿಂದ ಈ ವಿಷಯನ ಮುಚ್ಚಿಡೋಕ್ ಹೇಳಿದ್ದು. ನೀವವತ್ತು ನನ್ನಿಂದಾಗಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ನನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದಿರ. ನನ್ನ ನಿಮ್ಮ ಪರಿಚಯ ಆಗಿದ್ದು ಕೇವಲ 5-6 ತಿಂಗಳ ಹಿಂದೆ ಅಷ್ಟೇ. ಆದ್ರೆ ರಾಜು ನಿಮ್ಗೆ ಎಷ್ಟೋ ವರ್ಷಗಳಿಂದ ಪರಿಚಯ. ಅವನ್ ನಿಮ್ ಬಾಲ್ಯದ ಗೆಳೆಯ. ಹೌದು, ರಾಜು ನನ್ನ ಜೀವದ ಗೆಳೆಯ. ನನಗಿರೋ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವನೊಬ್ನೇ. ಅವನ ಮೇಲೆ ಕೋಪ ಮಾಡ್ಕೊಂಡಿರಕ್ಕಾಗಲ್ಲ. ನಾನು ಅವನ ಜೊತೆ ಮಾತಾಡ್ತೀನಿ. ಈಗಲೇ ಮಾತಾಡಿ, ಈಗಲೇ. ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದಾರೆ. ನಾನು ತಪ್ಪು ಮಾಡಿದೆ ಬಾಸ್, ಕ್ಷಮಿಸಿ. ಇಲ್ಲ ರಾಜು, ತಪ್ಪು ನಂದು. ನಾನು ಇನ್ಮೇಲೆ ಕೂಗಾಡ್ಬಾರ್ದಾಗಿತ್ತು. ರಮ್ಯಾ, ನೀನ್ ಹೊರಗಡೆ ಹೊರಟ್ಯಾ? ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದೀವಿ, ಬರೋದು ಸ್ವಲ್ಪ ತಡ ಆಗತ್ತೆ. ಅತ್ತೆ, ನಾನು ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಇವತ್ ಪೂಜೆ ತುಂಬಾ ಸ್ಪೆಷಲ್ ಆಗಿರುತ್ತಲ್ವಾ, ನೋಡೋಣ ಅಂತ ತುಂಬಾ ಆಸೆ ಆಗಿದೆ. ನಿಜವಾಗ್ಲೂ? ಹ್ಞೂ ಅಜ್ಜಿ.